ಎಸ್ ಇವತ್ತು ದ್ವಿತೀಯ PUC ಪರೀಕ್ಷೆ ಒಂದು ಆರಂಭವಾಗ್ತಿದೆ. ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆನ ಎದುರಿಸೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ನನ್ನ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಎಷ್ಟು ಮಟ್ಟಿಗೆ ಭಯ ಇದೆ, ಯಾವ ರೀತಿಯಾಗಿ prepare ಆಗ್ತಿದ್ದಾರೆ? ಯಾವ ಪರೀಕ್ಷೆ? ಓಕೆ, ಇವತ್ತು ಕನ್ನಡ ಪರೀಕ್ಷೆ ಇದೆ. ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ, ಎಷ್ಟು ಭಯ ಇದೆ? ಎಷ್ಟೊತ್ತು ಟೈಮ್ ಕೊಡ್ತಾ ಇದ್ದೆ ಕನ್ನಡ ಪರೀಕ್ಷೆ? ಸೊ ಕಷ್ಟ ಅಂತ ಇದೆಯಾ ಅಥವಾ ನಿಮ್ಗೆ ಈಸಿನಾ ನಮ್ಮ ಭಾಷೆ ಅಲ್ಲ? ಹೇಗೆ ಓದಿದ್ಯಾ ನೀನು? ಕಾಲೇಜಲ್ಲೆಲ್ಲ ಪ್ರಿಪರೇಷನ್ಸ್ ಮಾಡಿದ್ದಾರೆ, ಸೊ ಅದಕ್ಕೆ ಅಷ್ಟು ಭಯ ಇಲ್ಲ. ಓಕೆ, ಸೊ ನೀನ್ ಹೆಸರು ನೀನ್ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ ಎಕ್ಸಾಮ್? ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದು ಓದಿದ್ರು, ರಾತ್ರಿಲ್ಲ ಓದಿದ್ರೆ ನಮ್ಗೆ ಹೇಳೋದು ಪೇಪರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಿಂಗೆ ಎಷ್ಟು ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಆಗಿದೆ? ಓಕೆ, ನಿಮ್ಮ ಮನೇಲಿ ಏನಾದ್ರು ಈಗ ಹೆಚ್ಚು ನೀವು ಎಕ್ಸಾಮ್ ಬರ್ತೀರಾ ಅಂದ್ರೆ ಮನೇಲಿ ಖಂಡಿತವಾಗಿ ಭಯ ಇರುತ್ತೆ. ಏನ್ ಹೇಳ್ತೀವಿ? ಓಕೆ, ಸೊ ನಿನ್ನ ಹೆಸರು ನೀನ್ ಯಾವ ರೀತಿ ಎಷ್ಟು ಹೋಗ್ಬೋದು? ಬೇರೆ ಕಾಲೇಜಿಗೆ ಬರೀಬೇಕಲ್ವಾ ಅಂತ ಏನಿಲ್ಲ, ಪ್ರಿಪೇರ್ ಆಗಿದ್ದೀನಿ, ಚೆನ್ನಾಗಿ ಓವರ್ ಕಾನ್ಫಿಡೆನ್ಸ್ ಎಲ್ಲ ಇಟ್ಕೊಂಡಿಲ್ಲ, ಚೆನ್ನಾಗಿ ಮಾಡಿ. ನಿಮಗೆ ಕನ್ನಡ ಸಬ್ಜೆಕ್ಟ್ ನಾವೇಗ್ ಮಾತಾಡ್ತೀವೋ ಬಟ್ ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಅದ್ರ ಸ್ಟೋರಿ ಥರ ಟೀಚರ್ಸ್ ಎಲ್ಲ ಹೇಗೆ? ಅವ್ರು ತುಂಬ ಮಾಡಿದ್ದಾರೆ. ಅವರೇ ಫುಲ್ಲು ಈ ಥರ ಮಾಡಿ ಭಯ ಪಟ್ಕೊಡಿ ಅಂತ ಎಲ್ಲ ಅವರೇ ಹೇಳಿ ಕಲಿಸಿದ್ದಾರೆ. ಅದೇನಿಲ್ಲ. ಸೊ ಇಲ್ಲಿ ಪೇರೆಂಟ್ಸ್ ಸಹ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಿಮ್ಗೆ ಎಷ್ಟು ಭಯ? ನಮ್ಗೇನು ಭಯ ಏನಿಲ್ಲ, ಇವ್ರಿಗೆ ಹುಡುಗರಿಗೆ ಭಯ ಇರುತ್ತೆ ಅಷ್ಟೇ. ಅವರು ಹೆಂಗೆ ಏನು ಅಂತ ಎಕ್ಸಾಮಲ್ಲಿ ಅವರು ಕರೆಕ್ಟಾಗಿ ಪೇಪರ್ ನೋಡ್ಕೊಂಡು ಕರೆಕ್ಟಾಗಿ ಯಾವ್ದ್ಯಾವ್ದು ಈಸಿ ಇದೆ ಅದನ್ನು ಬೇಗ ಬರಬೇಕು, ಮತ್ತು ಟೈಮಿಂಗ್ಸ್ ನೋಡ್ಕೋಬೇಕು. ಮನೇಲೂ ಪ್ರಾಕ್ಟೀಸ್ ಮಾಡಿರ್ಬೇಕು, 3 ಅವರ್ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಇಲ್ಲಿ ಧೈರ್ಯ ಇರುತ್ತೆ. ಇಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಧೈರ್ಯ ಇರಲ್ಲ. ಆದ್ದರಿಂದ ಚೆನ್ನಾಗಿ ಓದಿರ್ತಾರೆ ಅಂದ್ಕೊಂಡಿರ್ತೀನಿ. ಕಾಲೇಜಲ್ಲೂ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅವರು ಸ್ವಲ್ಪ ಚೆನ್ನಾಗಿ ಬರೀಬೇಕು. ನಿಮ್ಮ ಮಗಳಿಗೆ ನೀವು ಈಗ ರಾತ್ರಿ ಎಲ್ಲ ಎದ್ದು ಓದಕ್ಕೆಲ್ಲ ಹೆಲ್ಪ್ ಮಾಡಿದ್ದೀರಾ ಹೇಗೆ? ಅದನ್ನೇ ಎದ್ದಿದ್ದಾರೆ, 4 ಗಂಟೆಗೆ ಎದ್ದು ಓದಿದ್ದಾರೆ. 7 o'clock ಕಂಡು ಓದಿದ್ದಾರೆ. 7 o'clock ಮೇಲೆ ನಾವು ಕರ್ಕೊಂಡು ಅಂದರೆ ಓದಿದ್ದಾರೆ, ನೈಟು ಓದಿದ್ದಾರೆ. ಅಂದರೆ ನೈಟು ಜಾಸ್ತಿ ಓದಬೇಡ ಅಂತ ನಾವೇ ಹೇಳ್ದೆ, ನಿಜ ಬಂದ್ಬಿಡ್ತದೆ ಅಂದ್ಬಿಟ್ಟು ಬೆಳಗಿನ ಜಾವ ಓದಿ ಅಂತ ಹೇಳಿದ್ದೆ. ಹೀಗಾಗಿ ಓದಿದ್ದಾರೆ. ಅಂದರೆ ಅವರು ಪೇಪರ್ ಮೇಲೆ ಡಿಪೆಂಡ್. ಪೇಪರ್ ಈಸಿ ಇದ್ದರೆ ಚೆನ್ನಾಗಿ ಬರೀತಾರೆ, ಸ್ವಲ್ಪ ಟಫ್ ಆಗಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಓಕೆ, ಈಗ ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀವಿ? ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಂದರೆ ಎಲ್ಲರೂ ಚೆನ್ನಾಗಿ ಬರೀಲಿ. ಅಂದರೆ ಏನಂತ ಅಂದರೆ ಯಾರು ಟೆನ್ಷನ್ ಮಾಡ್ಕೋಬಾರ್ದು. ಎಷ್ಟು ಬರುತ್ತೆ ಅಷ್ಟು ಬೇಗ ಬರೀಬೇಕು. ಟೈಮಿಂಗ್ಸಲ್ಲಿ ಎಷ್ಟು ಬರುತ್ತೆ ಅಷ್ಟು ಬೇಗ ಬರೆದ್ರೆ ಅವ್ರಿಗೂ ಟೈಮಿಂಗ್ಸ್ ಅರ್ಥ ಆಗುತ್ತೆ. ಯಾರು ಟೆನ್ಷನ್ ಮಾಡ್ಕೋಬೇಡಿ, ಕ್ಲೀನಾಗಿ ನಿಧಾನಕ್ಕೆ ಬರೀರಿ. ಎಷ್ಟು ಬರುತ್ತೆ ಅಷ್ಟು ಬರೀರಿ. ಸೊ ಒಟ್ಟಾರೆಯಾಗಿ ಇವತ್ತು ದ್ವಿತೀಯ PUC ಪರೀಕ್ಷೆ ಬಂದು ಆರಂಭ ಆಗ್ತಾರೋ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಿಪೇರ್ ಆಗಿರೋ ಜೊತೆ ಒಂದಷ್ಟು ಭಯ ಇದೆ. ಅದರಲ್ಲೂ ಇವತ್ತು ನಮ್ಮ ಭಾಷೆ, ಮಾತೃಭಾಷೆ ಕನ್ನಡ ಭಾಷೆ ಪರೀಕ್ಷೆ ಆಗಿರೋದ್ರಿಂದ ಒಂದಷ್ಟು ಏನು ಭಯ ಕಮ್ಮಿ ಇದೆ ಅನ್ನೋದು. ಅದರ ಜೊತೆಗೆ ಅವರ ಪೇರೆಂಟ್ಸ್ ಸಹ ಸಪೋರ್ಟಿವ್ ಆಗಿ ಮಕ್ಕಳ ಪರೀಕ್ಷೆಗೆ ಭಾಷೆಯನ್ನು ಕೋರ್ತಿರೋದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ